ಸೊ ಇದರಿಂದ ಇದು ಬೆಳ್ಕೊಂಡು ಹೋಗ್ತಾ ಇದೆ. ಗ್ಲೋಬಲ್ ಕನ್ನಡಿಗ ಇನಿಷಿಯೇಟಿವ್ ನನ್ನ ಅಲ್ಟಿಮೇಟ್ಲಿ ಆಂಬಿಷನ್ ಅದೇನೆ, ಕನ್ನಡಕ್ಕೆ ಮತ್ತು ಕನ್ನಡಿಗರಿಗೆ ಏನಾದ್ರು ಒಳ್ಳೇದಾಗೋ ರೀತಿ ನಾನು ಮಾಡಬೇಕು ಅನ್ನೋದು. ನಿಜ. ಅಂದರೆ ನಿಮ್ಮ ಕಮೆಂಟ್ಸ್ಗಳನ್ನು ಕೂಡ ಸಾಕಷ್ಟು ನೋಡ್ತಾರೆ. ನಿಮಗೆ ಯಾವುದು ಒಳ್ಳೆ ಕಾಂಪ್ಲಿಮೆಂಟ್ ಬಂದಿರೋದು ಅಥವಾ ಜನ ಹೇಳಿದಾಗ ಇಂಥದ್ದು ಹೇಳಿದಾಗ ನಂಗೆ ತುಂಬ ಖುಷಿ ಆಗುತ್ತೆ ಅನ್ನೋದು? ಖುಷಿಯಾಗೋ ಕಾಮೆಂಟ್ಸ್ನ ಓದ್ಕೊಂಡು ಹೋಗ್ಬಿಡ್ತೀನಿ. ಅವರಲ್ಲಿ ಏನಾದ್ರು ಒಂದು ಕಾಮೆಂಟಲ್ಲಿ ಏನಾದ್ರು ಯೋಚನೆ ಮಾಡುವಂಥ ವಿಷಯ ಇದ್ದರೆ ಅದು ನಂಗೆ ಜಾಸ್ತಿ ಇಂಟ್ರೆಸ್ಟಿಂಗು. ಎಲ್ಲರ ಕ್ರಿಟಿಸಿಸಮ್ ತುಂಬ ಮುಖ್ಯ. ಏನಾದ್ರು ಹೇಳ್ತಾ ಇರ್ತಾರೆ ಬೇರೆ, ಅದರಿಂದ ನಾನು ಕಲಿತಾ ಇರ್ತೀನಿ. ಎಲ್ಲೋ ಒಂದು ಕಡೆ ತುಂಬ ಸ್ಲೋ ಹೇಳ್ತಾ ಇದ್ದೀರಾ ಅಂತ ಅನ್ಸುತ್ತೆ, ಅವಾಗ ಫಾಸ್ಟಾಗಿ ಹೇಳೋಕ್ಕೆ ಶುರು ಮಾಡ್ತೀನಿ. ಅಂದರೆ ಜನರ ಫೀಡ್ಬ್ಯಾಕೇ ಬಹಳ ಮುಖ್ಯ ಜೀವನದಲ್ಲಿ. ನಾವು ಅವ್ರನ್ನ ಕೇಳಿಸ್ಕೊಳ್ದೆ ನೀವೇನಾದ್ರು ಮಾಡಿ ನಾವೇನು ಬೇಕೋ ಮಾಡ್ತೀವಿ, ನಮ್ಮತನೂ ಬಿಟ್ಕೊಡ್ದೆ ಅವರ ಅಭಿಪ್ರಾಯನೂ ತೊಗೊಂಡು ಎರಡನ್ನೂ ಕಂಬೈನ್ ಮಾಡಿ ಅರ್ಥ ಮಾಡ್ಕೊಂಡು ವಿಷಯಗಳನ್ನ ಕೊಟ್ಟಾಗ ಕರೆಕ್ಟಾಗಿ ತಲುಪುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಓಕೆ. ಇನ್ನು ಯೂಟ್ಯೂಬರ್ ಅನ್ನೋದನ್ನು ಒಂದು ಪ್ರೊಫೆಷ್ನಲ್ ಜಾಬ್ ಆಗಿ ತೊಗೊಳ್ಬಹುದಾ? ಏನು ಹೇಳ್ತೀರಾ? ಖಂಡಿತ ತೊಗೊಳ್ಬೋದು, ಬಟ್ ಅಷ್ಟು ಡೆಡಿಕೇಶನು ಪ್ಯಾಷನ್ನು ಇರಬೇಕು. ಯಾಕಂದರೆ ಈಗ ಬೆಳಗ್ಗೆ ಎಲ್ಲ ಟ್ರಾವೆಲ್ ಮಾಡಿ ಫ್ಲೈಟಲ್ಲಿ ಸುಸ್ತಾಗಿ ಮಧ್ಯಾಹ್ನ ಎಲ್ಲ ಶೂಟ್ ಮಾಡಿ ರಾತ್ರಿ ಹೋಟೆಲ್ಗೋ ಬಂದು ಎಡಿಟ್ ಮಾಡಿ ಅಪ್ಲೋಡ್ ಮಾಡುವಷ್ಟು ಕೆಪಾಸಿಟಿ ಇದ್ದರೆ ಮಾತ್ರ ಮಾಡಬೇಕು. ಟ್ರಾವೆಲ್ ಯೂಟ್ಯೂಬಿಂಗು ಮೋಸ್ಟ್ ಎಕ್ಸ್ಪೆನ್ಸಿವ್ ಜಾಬ್ ಇನ್ ದ ವರ್ಲ್ಡ್ ಅಂತ ಕರಿಬೋದು. ಯಾಕೆಂದರೆ ನಿಮಗೆ ಹಣ ಸುರಿಬೇಕಿಲ್ಲಿ, ಫ್ಲೈಟ್ ಟಿಕೆಟ್ಸ್ ಮೇಲೆ, ವೀಸಾಸ್ ಮೇಲೆ, ಅಲ್ಲಿಯ ಎಕ್ಸ್ಪೀರಿಯನ್ಸಸ್ ಮೇಲೆ ಹಣ ಅಂದರೆ ಗೊತ್ತಾಗೋದೇ ಇಲ್ಲ. ಅಷ್ಟು ಹಣ ಹಾಕಿದ್ರೆ ಮಾತ್ರ. ಎಷ್ಟು ಖರ್ಚಾಗುತ್ತೆ ನಿಮಗೆ? ತುಂಬ ಖರ್ಚಾಗುತ್ತೆ. ಕೇಳ್ಬೋದಾ ನಿಮ್ಮ ಸಂಪಾದನೆ ಎಷ್ಟು ಬರುತ್ತೆ? ಅಲ್ಲ, ಸಂಪಾದನೆಗಿಂತ ಖರ್ಚು ಹೆಚ್ಚಿದೆ ಅಂತ ಹೇಳ್ತೀನಿ. ಹೌದು, ಇವತ್ತಿನ ಮಟ್ಟಿಗೆ. ಬಟ್ ನನ್ನ ಥಾಟ್ ಪ್ರೊಸೆಸ್ ಏನಂದರೆ, ನಾನು ಒಂದು ಗ್ಲೋಬಲ್ ಕನ್ನಡಿಗನ, ಒಂದು ಗ್ಲೋಬಲ್ ಬ್ರ್ಯಾಂಡ್, ಕನ್ನಡಿಗರ ಒಂದು ಗ್ಲೋಬಲ್ ಐಡೆಂಟಿಟಿ ಬ್ರ್ಯಾಂಡ್ ಮಾಡಬೇಕು ಅನ್ನೋದು ನನ್ನ ಆಸೆ. ಸೊ ವಿಷನ್ ಇದ್ದಾಗ ಹಣದಿಂದ ಹೋಗಲ್ಲ, ಹಣ ಹುಡ್ಕೊಂಬರುತ್ತೆ. ಸೊ ನಾನು ಸರಸ್ವತಿಯಿಂದ ಹೋಗ್ತಾ ಇದ್ದೀನಿ, ಲಕ್ಷ್ಮಿ ತಾನಾಗೆ ಬರಲಿ ಅಂತ ಕಾಯ್ತಾ ಇದ್ದೀನಿ. ಈಗ ಟೂರ್ ಪ್ಯಾಕೇಜ್ ಬಿಸ್ನೆಸ್ ಏನಾದರೂ ಮಾಡಬೇಕು ಅಂತ ಇಲ್ಲ, ನನಗೆ ಇಷ್ಟ ಇಲ್ಲ ನಾನು. ಯಾಕಂದರೆ ನನ್ನ ಮಿಷನ್ ಸ್ಟಾಪ್ ಆಗಬಾರ್ದು. ಯಾಕಂದರೆ ಈಗ ಟೂರ್ ಪ್ಯಾಕೇಜಸ್ಸು, ಟೂರ್ಸ್ ಗ್ರೂಪ್ಸ್ಗೆ ಜಾಸ್ತಿ ಫೋಕಸ್ ಮಾಡ್ತಾ ಇದ್ರೆ ಅದರಿಂದ ನನ್ನ ಮಿಷನ್ 197ಗೆ ಹಿಂದೇಟಾಗ್ಬಿಡುತ್ತೆ. ಈಗ ಇನ್ನೊಂದು 10 ವರ್ಷ ನಾನು ಪ್ರೈಮ್ ಯೂತ್ ಅಂತ ಅಂದ್ಕೊಂಡ್ರೆ ಅಷ್ಟರೊಳಗೆ ನಾನು ಇನ್ನೂ 150 ದೇಶಗಳಿಗೆ ಕಾಲಿಡಬೇಕು. ಅಲ್ಲಿಂದ ಸೀರೀಸ್ ಮಾಡಬೇಕು ಕನ್ನಡದಲ್ಲಿ. ಅದ್ರ ಜೊತೆಗೆ ಇನ್ನೂ ಸಾಕಷ್ಟು ದೊಡ್ಡ ದೊಡ್ಡ ಪ್ಲ್ಯಾನ್ಸ್ ಇದೆ. ಅಲ್ಲಿಂದ ಕಲ್ತು ಬಂದು ನಮ್ಮ ಕರ್ನಾಟಕಕ್ಕೆ ಏನಾದ್ರು ಮಾಡಬೇಕು ಅನ್ನೋದು. ಸೊ ಇದಿಷ್ಟನ್ನು ತಲೆಯಲ್ಲಿ ಇಟ್ಕೊಂಡು ಮಾಡಬೇಕಾದ್ರೆ ನಾನು ಬಿಸ್ನೆಸ್ ಕಡೆಗೆ ಹೋಗೋಕ್ಕಾಗಲ್ಲ. ಇಲ್ಲಿ ಪ್ಯೂರ್ಲಿ ನನ್ನ ಉದ್ದೇಶ ಒಂದು ಲೆಗೆಸಿಯನ್ನು ಕ್ರಿಯೇಟ್ ಮಾಡೋದು.